ಆಂಗೊಂಡಹಳ್ಳಿಯ ಹತ್ತಿರ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆ ಬಗ್ಗೆ ಹಳ್ಳಿಯ ಜನರಿಗೆ ತುಂಬ ಭಯ. ಯಾಕೆಂದ್ರೆ ಆ ಮನೆಯೊಳಗೆ ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸ್ತವೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ ಸುಮಾರು 30 ವರ್ಷಗಳ ಹಿಂದೆ ಆ ಮನೆಯಲ್ಲಿ ರಾಘವ ಎಂಬ ಒಬ್ಬ ಮನುಷ್ಯ ತನ್ನ ಕುಟುಂಬದ ಜೊತೆ ವಾಸ ಮಾಡುತ್ತಿದ್ದ. ಅವನು ತುಂಬ ಕೋಪಿಷ್ಟ. ಹಳ್ಳಿಯ ಯಾರ ಜೊತೆಗೂ ಅವನಿಗೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಒಂದು ದಿನ ಭಯಾನಕ ಘಟನೆ ನಡೆಯಿತು. ಆ ರಾತ್ರಿ ಮಳೆ ತುಂಬ ಜೋರಾಗಿ ಸುರಿಯುತ್ತಿತ್ತು. ಮಿಂಚು ಗುಡುಗು ಹಳ್ಳಿಯನ್ನೇ ನಡುಗಿಸುತ್ತಿತ್ತು. ಆ ರಾತ್ರಿ ರಾಘವನ ಮನೆಯಿಂದ ಭಯಾನಕ ಕಿರುಚಾಟ ಕೇಳಿಸಿತು. ಆದರೆ ಯಾರೂ ಆ ಮನೆಯ ಹತ್ತಿರ ಹೋಗಲಿಲ್ಲ. ಮರುದಿನ ಬೆಳಗ್ಗೆ ಹಳ್ಳಿಯ ಜನರು ಧೈರ್ಯ ಮಾಡಿಕೊಂಡು ಮನೆಗೆ ಹೋದರು. ಮನೆ ಬಾಗಿಲು ತೆರೆದಿತ್ತು. ಒಳಗೆ ಹೋದಾಗ ಎಲ್ಲೆಲ್ಲೂ ರಕ್ತದ ಗುರುತುಗಳು ಕಂಡವು. ಆದರೆ ಮನೆಯೊಳಗೆ ಯಾರೂ ಇರಲಿಲ್ಲ. ಆ ದಿನದಿಂದ ಆ ಮನೆ ಬಿಟ್ಟೋಯಿತು. ಹಳ್ಳಿಯವರು ಹೇಳ್ತಿದ್ರು, ಆ ಮನೆಯೊಳಗೆ ಆತ್ಮಗಳಿವೆ. ವರ್ಷಗಳು ಕಳೆಯುತ್ತಾ ಹೋದವು. ಯಾರೂ ಆ ಮನೆಗೆ ಹೋಗಲಿಲ್ಲ. ಒಂದು ದಿನ ನಗರದಿಂದ 3 ಸ್ನೇಹಿತರು ಆ ಹಳ್ಳಿಗೆ ಬಂದರು. ಅವರ ಹೆಸರುಗಳು ಅಜಯ್, ರಾಹುಲ್ ಮತ್ತು ವಿನಯ್. ಅವರು ಯೂಟ್ಯೂಬ್ ವಿಡಿಯೋ ಮಾಡಲು ಬಂದಿದ್ದರು. ಹಳ್ಳಿಯ ಜನರು ಅವರಿಗೆ ಆ ಹಳೆಯ ಮನೆಯ ಬಗ್ಗೆ ಹೇಳಿದರು. ಅಲ್ಲಿ ರಾತ್ರಿ ಹೋಗಬೇಡಿ ಎಂದು ಒಬ್ಬ ಹಿರಿಯ ಎಚ್ಚರಿಸಿದರು. ಆದರೆ ಆ 3 ಸ್ನೇಹಿತರಿಗೆ ಅದು ಸಾಹಸ ಅನ್ನಿಸಿತು. ಅದು ಕೇವಲ ಹಳೆಯ ಮನೆ ಮಾತ್ರ ಎಂದು ಅಜಯ್ ನಕ್ಕ. ಆ ರಾತ್ರಿ ಅವರು ಕ್ಯಾಮೆರಾ ತೆಗೆದುಕೊಂಡು ಆ ಮನೆಗೆ ಹೋಗಲು ತೀರ್ಮಾನಿಸಿದರು. ರಾತ್ರಿ 12 ಗಂಟೆ. ಚಂದ್ರನ ಬೆಳಕು ಸ್ವಲ್ಪ ಮಾತ್ರ. ಗಾಳಿ ತುಂಬಾ ಚಳಿ. ಮರಗಳ ಎಲೆಗಳು ಗದ್ದಲ ಮಾಡುತ್ತಿದ್ದವು. ಅವರು ಮನೆ ಬಾಗಿಲು ತಳ್ಳಿದರು. ಕ್ರರ್ ಎಂದು ಬಾಗಿಲು ವಿಚಿತ್ರ ಶಬ್ದ ಮಾಡಿತು. ಮನೆಯೊಳಗೆ ತುಂಬ ಕತ್ತಲೆ, ಧೂಳು ಎಲ್ಲೆಲ್ಲೂ, ಗೋಡೆಗಳಲ್ಲಿ ಹಳೆಯ ಚಿತ್ರಗಳು. ಅವರು ಕ್ಯಾಮೆರಾ ಆನ್ ಮಾಡಿದರು. ಇದು ನಮ್ಮ ಹಾರರ್ ಎಕ್ಸ್ಪ್ಲೋರ್ ವಿಡಿಯೋ ಎಂದು ವಿನಯ್ ಹೇಳಿದ. ಅವರು ನಿಧಾನವಾಗಿ ಒಳಗೆ ನಡೆದು ಹೋದರು. ಅಚಾನಕ ಮೇಲ್ಮಹಡಿಯಿಂದ ಠಕ್ 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 ಎಂಬ ಶಬ್ದ ಕೇಳಿಸಿತು. ರಾಹುಲ್ ನಿಂತು ಬಿಟ್ಟ. ಯಾರು ಮೇಲಿದ್ದಾರೆ ಎಂದು ಅವನು ನಿಧಾನವಾಗಿ ಕೇಳಿದ. ಯಾರೂ ಉತ್ತರಿಸಲಿಲ್ಲ. ಅವರು ಮೆಟ್ಲು ಹತ್ತಲು ಶುರು ಮಾಡಿದರು. ಪ್ರತಿ ಹೆಜ್ಜೆಯಲ್ಲೂ ಮೆಟ್ಟಿಲು ಕ್ರೀಕ್ ಕ್ರೀಕ್ ಎಂದು ಶಬ್ದ ಮಾಡುತ್ತಿತ್ತು. ಮೇಲ್ಮಹಡಿಗೆ ತಲುಪಿದಾಗ ಒಂದು ಬಾಗಿಲು ಸ್ವಲ್ಪ ತೆರೆದಿತ್ತು. ಅಜಯ್ ನಿಧಾನವಾಗಿ ಬಾಗಿಲು ತೆರೆದ. ಒಳಗೆ ಒಂದು ಹಳೆಯ ಕೊಠಡಿ. ಮಧ್ಯದಲ್ಲಿ ಒಂದು ಕುರ್ಚಿ. ಆ ಕುರ್ಚಿ ನಿಧಾನವಾಗಿ ಸ್ವತಃ ಹಾಯುತ್ತಿತ್ತು. ಇದನ್ನು ಯಾರು ತಳ್ಳುತ್ತಿದ್ದಾರೆ ಎಂದು ವಿನಯ್ ಭಯದಿಂದ ಕೇಳಿದ. ಅಷ್ಟರಲ್ಲಿ ಕೊಠಡಿಯ ಮೂಲೆಗಳಲ್ಲಿ ಒಂದು ನೆರಳು ಕಾಣಿಸಿತು. ಕ್ಯಾಮೆರಾ ಲೈಟ್ ಅದಕ್ಕೆ ಬಿದ್ದಾಗ ಅದು ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ಅದು ಒಬ್ಬ ಮನುಷ್ಯನಂತೆ ಕಾಣುತ್ತಿತ್ತು, ಆದರೆ ಅವನ ಮುಖ ಕಾಣುತ್ತಿರಲಿಲ್ಲ. ರಾಹುಲ್ ಭಯದಿಂದ ಹೇಳಿದ, ನಾವು ಇಲ್ಲಿ ಹೋಗೋಣ. ಅಷ್ಟರಲ್ಲಿ ಬಾಗಿಲು ಜೋರಾಗಿ ಮುಚ್ಚಿತು. ಧಡಾಮ್! 3 ಜನರು ಹೆದರಿಬಿಟ್ರು. ಕೊಠಡಿಯೊಳಗೆ ತಣ್ಣನೆಯ ಗಾಳಿ ಬೀಸಿತು. ಅವರು ಕ್ಯಾಮೆರಾ ತಿರುಗಿಸಿದರು. ಅಚಾನಕ ಗೋಡೆಯ ಮೇಲೆ ರಕ್ತದಂತೆ ಕಾಣುವ ಅಕ್ಷರಗಳು ಕಾಣಿಸಿತು. ಅವು ನಿಧಾನವಾಗಿ ಬರೆಯುತ್ತಿರುವಂತೆ ಕಂಡವು. ಇಲ್ಲಿ ನಿನ್ನ ಹೋಗಿ, ಅವರು ಕೂಗಿದರು. ಅಜಯ್ ಬಾಗಿಲು ತೆರೆಯಲು ಪ್ರಯತ್ನಿಸಿದ, ಆದರೆ ಅದು ತೆರೆಯಲಿಲ್ಲ. ಅಷ್ಟರಲ್ಲಿ ಆ ನೆರಳು ಇನ್ನಷ್ಟು ಹತ್ತಿರ ಬಂತು. ಇದೀಗ ಅವನ ಮುಖ ಕಾಣಿಸಿತು. ಅದು ರಾಘವ. ಆದರೆ ಅವನ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಅವನು ನಿಧಾನವಾಗಿ ಹೇಳಿದೆ, ನನ್ನ ಮನೆಗೆ ಯಾಕೆ ಬಂದಿರಿ? ವಿನಯ್ ಕಿರ್ಚಿದ. ಅವರು 3 ಓಡಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಲೈಟ್ ಆಫ್ ಆಯಿತು. ಕೊಠಡಿ ಸಂಪೂರ್ಣ ಕತ್ತಲಾಯಿತು. ಕೆಲವು ಕ್ಷಣಗಳ ನಂತರ ಎಲ್ಲವೂ ಮೌನ. ಮರುದಿನ ಬೆಳಗ್ಗೆ ಹಳ್ಳಿಯ ಜನರು ಮತ್ತೆ ಆ ಮನೆಗೆ ಹೋದರು. ಅವರಿಗೆ ನೆಲದ ಮೇಲೆ ಒಂದು ಕ್ಯಾಮೆರಾ ಸಿಕ್ಕಿತು. ಆ ಕ್ಯಾಮೆರಾದಲ್ಲಿ ಕೊನೆಯ ವಿಡಿಯೋ ಇತ್ತು. ವಿಡಿಯೋದಲ್ಲಿ 3 ಸ್ನೇಹಿತರು ಕೊಠಡಿಯಲ್ಲಿ ನಿಂತಿದ್ದರು. ಆಮೇಲೆ ಕ್ಯಾಮೆರಾ ನೆಲಕ್ಕೆ ಬಿದ್ದಿತು. ಆದರೆ ಕೊನೆಯ ಕೆಲವು ಸೆಕೆಂಡುಗಳಲ್ಲಿ ಒಂದು ನೆರಳು ಕ್ಯಾಮೆರಾಕ್ಕೆ ಹತ್ತಿರ ಬರುತ್ತಿತ್ತು ಮತ್ತು ಒಂದು ಧ್ವನಿ ಕೇಳಿಸಿತು, ಇದೀಗ ನೀವು ಕೂಡ ಇಲ್ಲೇ ಇರಬೇಕು. ಆ 3 ಸ್ನೇಹಿತರು ಮತ್ತೆ ಯಾರಿಗೂ ಕಾಣಿಸಲಿಲ್ಲ. ಇಂದಿಗೂ ರಾತ್ರಿ ಸಮಯದಲ್ಲಿ ಆ ಮನೆಯೊಳಗೆ 3 ಯುವಕರ ಕಿರುಚಾಟ ಕೇಳಿಸುತ್ತದೆ ಎಂದು ಹಳ್ಳಿಯ ಜನರು ಹೇಳುತ್ತಾರೆ. ಆ ಮನೆ ಈಗಲೂ ಅಲ್ಲಿ ನಿಂತಿದೆ. ಯಾರೂ ಅಲ್ಲಿ ಹೋಗುವುದಿಲ್ಲ. ಯಾಕೆಂದರೆ ಆ ಮನೆ ಇನ್ನೂ ಹಸಿದಿದೆ. ಮತ್ತೊಂದು ಆ ರಾತ್ರಿ ನಡೆದ ಘಟನೆ ನಂತರ ಹಳ್ಳಿಯ ಜನರು ತುಂಬಾ ಭಯಪಟ್ಟಿದ್ದರು. ಅಜಯ್, ರಾಹುಲ್ ಮತ್ತು ವಿನಯ್, ಆ 3 ಸ್ನೇಹಿತರು ಕಾಣೆಯಾಗಿದ್ದು ಈಗ 1 ವಾರ ಆಗಿತ್ತು. ಪೊಲೀಸರು ಕೂಡ ಹುಡುಕಾಟ ನಡೆಸಿದರು. ಆದರೆ ಅವರ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಆ ಮನೆಯೊಳಗೆ ಯಾರೂ ಹೋಗಲು ಧೈರ್ಯ ಮಾಡಲಿಲ್ಲ. ಹಳ್ಳಿಯ ಹಿರಿಯರು ಹೇಳುತ್ತಿದ್ದರು, ಆ ಮನೆ ಶಪಿತವಾಗಿದೆ, ಅಲ್ಲಿ ಆತ್ಮಗಳಿವೆ.
ಆದರೆ ಆ ಘಟನೆ ಎಲ್ಲರಿಗೂ ಕುತೂಹಲ ಕೂಡ ಉಂಟು ಮಾಡಿತು. ಒಂದು ದಿನ ನಗರದಿಂದ ರವಿ ಎಂಬ ಒಬ್ಬ ಪತ್ರಕರ್ತ ಆ ಹಳ್ಳಿಗೆ ಬಂದ. ಅವನು ಯೂಟ್ಯೂಬ್ ಮತ್ತು ಸುದ್ದಿಗಳಿಗಾಗಿ ವಿಚಿತ್ರ ಘಟನೆಗಳನ್ನು ಹುಡುಕುತ್ತಿರುತ್ತಿದ್ದ. ಹಳ್ಳಿಯ ಜನರು ಅವನಿಗೆ ಆ ಮನೆಯ ಕತೆ ಹೇಳಿದರು. ರವಿ ನಗುತ್ತಾ ಹೇಳಿದ, ಇವು ಎಲ್ಲ ಅಂಧಶ್ರದ್ಧೆಗಳು. ಆದರೆ ಅವನಿಗೆ ಆ ಘಟನೆ ಬಗ್ಗೆ ತಿಳಿದುಕೊಳ್ಳಬೇಕು ಅನಿಸಿತು. ಅವನು ಆ 3 ಸ್ನೇಹಿತರ ಕ್ಯಾಮೆರಾ ವಿಡಿಯೋ ನೋಡಿದ. ಕೊನೆಯ ಸೆಕೆಂಡಿನಲ್ಲಿ ಒಂದು ವಿಚಿತ್ರ ನೆರಳು ಕಾಣಿಸುತ್ತಿತ್ತು. ಅದು ಸಾಮಾನ್ಯ ಮನುಷ್ಯನ ನೆರಳಲ್ಲ. ರವಿ ಇನ್ನೂ ಕುತೂಹಲಗೊಂಡ. ನಾನು ಆ ಮನೆಗೆ ಹೋಗಿ ಸತ್ಯವನ್ನು ಹುಡುಕುತ್ತೇನೆ ಎಂದು ಅವನು ಹೇಳಿದ. ಹಳ್ಳಿಯ ಜನರು ಅವನನ್ನು ತಡೆಯಲು ಪ್ರಯತ್ನಿಸಿದರು. ರಾತ್ರಿ ಆ ಮನೆಗೆ ಹೋಗಬೇಡ ಎಂದು ಒಬ್ಬ ಹಿರಿಯ ಹೇಳಿದರು. ಆದರೆ ರವಿ ಕೇಳಲಿಲ್ಲ. ಆ ರಾತ್ರಿ ಅವನು ಟಾರ್ಚ್ ಮತ್ತು ಕ್ಯಾಮೆರಾ ತೆಗೆದುಕೊಂಡು ಆ ಮನೆ ಕಡೆ ನಡೆದ. ಗಾಳಿ ತುಂಬಾ ಜೋರಾಗಿ ಬೀಸ್ತಿತ್ತು. ಆಕಾಶದಲ್ಲಿ ಮಿಂಚು ಹೊಳೆಯುತ್ತಿತ್ತು. ಆ ಮನೆ ಹತ್ತಿರ ಬಂದಾಗ ಅವನಿಗೆ ಒಂದು ವಿಚಿತ್ರ ಚಳಿ ಅನುಭವವಾಯಿತು. ಮನೆ ಬಾಗಿಲು ಸ್ವಲ್ಪ ತೆರೆದಿತ್ತು. ರವಿ ಅದನ್ನು ನಿಧಾನವಾಗಿ ತಳ್ಳಿದ. ಕ್ರರ್. ಮನೆಯೊಳಗೆ ಸಂಪೂರ್ಣ ಕತ್ತಲೆ. ಟಾರ್ಚ್ ಬೆಳಕಿನಲ್ಲಿ ಧೂಳು ಹಾರುತ್ತಿತ್ತು. ಗೋಡೆಯ ಮೇಲೆ ಹಳೆಯ ಚಿತ್ರಗಳಿವೆ. ಅವುಗಳ ಕಣ್ಣುಗಳು ಅವನನ್ನು ನೋಡುತ್ತಿರುವಂತೆ ಅನಿಸಿತು. ಅವನು ನಿಧಾನವಾಗಿ ಒಳಗೆ ನಡೆಯತೊಡಗಿದ. ಅಚಾನಕ ಮೇಲ್ಮಹಡಿಯಿಂದ ಮತ್ತೆ ಠಕ್ 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 ಎಂಬ ಶಬ್ದ ಕೇಳಿಸಿತು. ಅವನ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತು. ಆದರೂ ಅವನು ಧೈರ್ಯ ಮಾಡಿ ಮೆಟ್ಟಿಲು ಹತ್ತಲು ಶುರು ಮಾಡಿದ. ಪ್ರತಿ ಹೆಜ್ಜೆಯಲ್ಲೂ ಮೆಟ್ಟಿಲು ವಿಚಿತ್ರ ಶಬ್ದ ಮಾಡುತ್ತಿತ್ತು. ಮೇಲ್ಮಹಡಿಗೆ ತಲುಪಿದಾಗ ಒಂದು ಕೊಠಡಿ ಬಾಗಿಲು ತೆರೆದಿತ್ತು. ರವಿ ಟಾರ್ಚ್ ಒಳಗೆ ತೋರಿಸಿದ. ಅಲ್ಲೇ ಅದೇ ಹಳೆಯ ಕುರ್ಚಿ ಇತ್ತು. ಆ ಕುರ್ಚಿ ನಿಧಾನವಾಗಿ ತೂಗುತ್ತಿತ್ತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವನಿಗೆ ಬೆವರು ಬರುತ್ತಿತ್ತು. ಅಷ್ಟರಲ್ಲಿ ನೆಲದ ಮೇಲೆ ಏನೋ ಕಾಣಿಸ್ತು. ಅದು ಒಂದು ಮೊಬೈಲ್ ಫೋನ್. ರವಿ ಅದನ್ನು ಎತ್ತಿಕೊಂಡ. ಅದು ವಿನಯ್ನ ಫೋನ್ ಆಗಿತ್ತು. ಫೋನ್ ಆನ್ ಮಾಡಿದಾಗ ಒಂದು ವಿಡಿಯೋ ತೆರೆದಿತ್ತು. ಆ ವಿಡಿಯೋದಲ್ಲಿ ಅಜಯ್, ರಾಹುಲ್ ಮತ್ತು ವಿನಯ್ ಭಯದಿಂದ ಓಡುತ್ತಿರುವುದು ಕಾಣಿಸಿತು. ಆಮೇಲೆ ವಿಡಿಯೋದಲ್ಲಿ ಒಂದು ಭಯಾನಕ ಮುಖ ಕಾಣಿಸಿತು. ಅಷ್ಟರಲ್ಲಿ ರವಿ ಹಿಂದೆ ಯಾರೋ ನಿಂತಿರುವಂತೆ ಅನುಭವವಾಯಿತು. ಅವನು ನಿಧಾನವಾಗಿ ಹಿಂದಿರುಗಿದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕೊಠಡಿಯ ಮೂಲೆಗಳಲ್ಲಿ ಕತ್ತಲೆ ಗಟ್ಟಿಯಾಗುತ್ತಿತ್ತು. ಆ ಕತ್ತಲೆಯೊಳಗೆ ಒಂದು ನೆರಳು ರೂಪ ಪಡೆಯತೊಡಗಿತು. ಅದು ನಿಧಾನವಾಗಿ ಮುಂದೆ ಬರುತ್ತಿತ್ತು. ಇದೀಗ ಅದರ ಮುಖ ಕಾಣಿಸಿತು. ಅದು ರಾಘವ. ಆದರೆ ಈಗ ಅವನ ಜೊತೆ ಇನ್ನೂ 3 ನೆರಳುಗಳು ಇವೆ. ಅವು ಅಜಯ್, ರಾಹುಲ್ ಮತ್ತು ವಿನಯ್ನ ನೆರಳುಗಳಂತೆ ಕಾಣುತ್ತಿತ್ತು. ರವಿ ಬೆಚ್ಚಿಬಿದ್ದ. ರಾಘವ ನಿಧಾನವಾಗಿ ಹೇಳಿದ, ಇಲ್ಲಿ ಬಂದವರು ಯಾರೂ ಹಿಂದಿರುಗುವುದಿಲ್ಲ. ರವಿ ಓಡಲು ಪ್ರಯತ್ನಿಸಿದ. ಆದರೆ ಬಾಗಿಲು ಜೋರಾಗಿ ಮುಚ್ಚಿತು. ತಡಾಂ! ಕೊಠಡಿಯೊಳಗೆ ತಣ್ಣನೆಯ ಗಾಳಿ ಹರಡಿತು. ಗೋಡೆಯ ಮೇಲೆ ಮತ್ತೆ ಅಕ್ಷರಗಳು ಕಾಣಿಸಿತು. ನೀನು ಕೂಡ ಇಲ್ಲೇ ಉಳಿಯಬೇಕು. ರವಿ ಕಿರುಚಿದ. ಅವನ ಟಾರ್ಚ್ ನೆಲಕ್ಕೆ ಬಿದ್ದಿತು. ಕೊಠಡಿ ಮತ್ತೆ ಕತ್ತಲಾಯಿತು. ಕೆಲವು ಕ್ಷಣಗಳ ನಂತರ ಎಲ್ಲವೂ ಮೌನ. ಮರುದಿನ ಬೆಳಗ್ಗೆ ಹಳ್ಳಿಯ ಜನರು ಮತ್ತೆ ಆ ಮನೆಯ ಬಳಿ ಬಂದರು. ಬಾಗಿಲು ತೆರೆದಿತ್ತು. ಆದರೆ ಮನೆಯೊಳಗೆ ಯಾರೂ ಇರಲಿಲ್ಲ. ನೆಲದ ಮೇಲೆ ಕೇವಲ ಒಂದು ಟಾರ್ಚ್ ಮತ್ತು ಕ್ಯಾಮೆರಾ ಮಾತ್ರ ಇತ್ತು. ರವಿ ಕೂಡ ಕಾಣೆಯಾಗಿದ್ದ. ಆ ದಿನದಿಂದ ಹಳ್ಳಿಯ ಜನರು ಹೇಳ್ತಾರೆ, ಆ ಮನೆಯೊಳಗೆ ಈಗ 4 ಆತ್ಮಗಳಿವೆ. ಮತ್ತು ರಾತ್ರಿ ಸಮಯದಲ್ಲಿ ಆ ಮನೆಯ ಕಿಟಕಿಗಳಲ್ಲಿ 4 ನೆರಳುಗಳು ಕಾಣಿಸ್ತವೆ. ಆ ಮನೆ ಇನ್ನೂ ಅಲ್ಲಿ ನಿಂತಿದೆ. ಯಾರಾದರೂ ಕುತೂಹಲದಿಂದ ಒಳಗೆ ಹೋಗಲು ಪ್ರಯತ್ನಿಸಿದರೆ ಅವರು ಮತ್ತೆ ಹೊರಗೆ ಬರೋದಿಲ್ಲ. ಆ ಮನೆ ಇನ್ನೂ ಹಸಿದಿದೆ, ಮತ್ತೊಂದು ಆತ್ಮಕ್ಕಾಗಿ. Oh my God! What was that? Hurry! This way!